ಹಲೋ ಫ್ರೆಂಡ್ಸ್, ಇವತ್ತಿನ ಸಂಚಿಕೆಯಲ್ಲಿ ಏನಾಯಿತು ಅಂತ ನೋಡ್ಕೊಂಡು ಬರೋಣ ಬನ್ನಿ. ಅರ್ಜುನ್ ರವಿ ಕರಿಕೋಟಿಗೆ ಇಸ್ತ್ರಿ ಹಾಕಿ ಕೊಡು ಅಂತಾನೆ. ಭಾರ್ಗವಿ ಖುಷಿಯಿಂದ ಅದನ್ನು ತಗೊಂಡು ಬಂದು ಅಪ್ಪಂಗೆ ಹಾಕ್ತಾಳೆ. ಎಷ್ಟೊಂದು ದಿವಸ ಆಗೋಯ್ತಲ್ಲ, ವರ್ಷಗಳೇ ಆಗೋಯ್ತು ಅಂತಾರೆ ರವಿ. ಕಲ್ಪನಾ ಅಂತಾರೆ ಪೂರ್ಣಿಮಾ. ಆಗ ಕಲ್ಪನಾ ಆರತಿನ ತರ್ತಾರೆ. ಇದೆಲ್ಲ ಯಾಕೆ ಪೂರ್ಣಿ ಅಂತಾರೆ ರವಿ. ನಿಮಗೆ ಯಾರ ಕಣ್ಣಿನ ದೃಷ್ಟಿನೂ ತಾಗದೇ ಇರಲಿ ಅಂತ. ಮುಖ್ಯವಾಗಿ ನನ್ನ ಕಣ್ಣಿನ ದೃಷ್ಟಿನೇ. ನೀವು ಅಂದ್ಕೊಂಡಿರೋ ಕೆಲಸನ ಪೂರೈಸಿ ಸಂತೋಷವಾಗಿ ಮನೆಗೆ ಬರಲಿ ಅಂತ ಅಂತಾರೆ ಪೂರ್ಣಿಮಾ. ನಮ್ಮ ಮಾವ ಇಷ್ಟು ವರ್ಷದ ನಂತರ ಕೋರ್ಟ್ಗೆ ಹೋಗ್ತಿದ್ದಾರೆ, ಇನ್ನು ಮುಂದೆ ಎಲ್ಲನೂ ಒಳ್ಳೆಯದಾಗತ್ತೆ ಅಂತಾನೆ ಅರ್ಜುನ್. ನಮ್ಮಪ್ಪ ಇವತ್ತು ಹೀರೋ ಥರ ಕಾಣಿಸ್ತಿದ್ದಾರೆ ಅಲ್ವಾ ಪಾರ್ಥ ಅಂತಾಳೆ ಭಾರ್ಗವಿ. ಮತ್ತು ನಮ್ಮ ಹೀರೋ ಹೇಗಿದ್ದಾರೆ ಅಂತಾನೆ ಅರ್ಜುನ್. ಪೂರ್ಣಿಮಾ ನಗ್ತಾರೆ. ರವಿ ಭಾರ್ಗವಿ ಎಲ್ಲರೂ ನಗ್ತಾರೆ. ಸದ್ಯದಲ್ಲೇ ಹೀರೋಗೂ ಹೀರೋಯಿನ್ಗೂ ಮದುವೆ ನಡೆಯುತ್ತೆ ಅಂತಾನೆ ಅರ್ಜುನ್. ಕೂಸೆ, ಕೊನೆಗೂ ನಿನ್ನ ಹೀರೋಗೆ ಕೋಟ್ ಹಾಕಿ ಕೋರ್ಟ್ಗೆ ಕರ್ಕೊಂಡು ಹೊರಟೇ ಬಿಟ್ಟಿಯಲ್ಲ, ತುಂಬ ಖುಷಿಯಾಯಿತು ಕೂಸೆ ಅಂತಾರೆ ಕಲ್ಪನಾ. ಅಪ್ಪ ಬನ್ನಿ ಹೊರಡೋಣ, ಕೇಸ್ ಗೆದ್ಕೊಂಡು ಬರಬೇಕು ಅಂತಾಳೆ ಭಾರ್ಗವಿ. ಆಗ ಅರ್ಜುನ್, ಒಂದು ನಿಮಿಷ ಭಾರ್ಗವಿ, ಬನ್ನಿ ಮಾವನ ಜೊತೆ ನಿಂತ್ಕೊಳ್ಳಿ, ಒಂದೆರಡು ಫೋಟೋ ತಗೊಳ್ಳೋಣ, ಮಾವ ಕೋಟ್ ಹಾಕಿದಾರಲ್ಲ ನೆನಪಿಗೆ ಇರಲಿ ಅಂತಾನೆ ಅರ್ಜುನ್. ಫೋಟೋಸ್ ತೆಗಿತಾನೆ. ಸೂಪರಪ್ಪ, ಬನ್ನಿ ಹೊರಡೋಣ, ಡಾಕ್ಯುಮೆಂಟ್ಸ್ ಎಲ್ಲ ತಗೊಂಡಿದ್ದೀರ ತಾನೆ ಅಂತಾಳೆ ಭಾರ್ಗವಿ. ಎಲ್ಲ ಇದೆ ಅಂತಾರೆ ರವಿ. ಈಚೆ ಬೃಂದಾ ಮತ್ತು ಜಯರಾಜ್ ಕೋರ್ಟ್ ಹತ್ರ ನಿಂತಿರ್ತಾರೆ. ಕೈಯಲ್ಲಿ ಬಿಡಿಗಾಸು ಇಲ್ಲ, ತಲೆಯಲ್ಲಿ 4 ಅಕ್ಷರ ಇಲ್ಲ, ಆದರೂ ನನ್ನ ಮೇಲೆ ಕೇಸ್ ಹಾಕಿದ್ದಾರೆ. ಅದು ಸಾಲದು ಅಂತ ಲೀಗಲ್ ನೋಟಿಸ್ ಬೇರೆ ಕಳಿಸಿದ್ದಾರೆ. ಅಲ್ಲ ಮೇಡಮ್, ಇವರಿಗಂತೂ ಬುದ್ಧಿ ಇಲ್ಲ, ಲಾಯರ್ಗಾದರೂ ಬುದ್ಧಿ ಬೇಡವಾ? ಯಾರೋ ಲಾಯರ್ ಅಂತೆ, ನೋಡ್ತೀನಿ ತಡಿ ಅಂತಾರೆ. ಆಗ ಬೃಂದಾ, ಒಂದು ನಿಮಿಷ ಸರ್, ಅದು ಯಾವ ಲಾಯರ್ ಅಂತ ಚೆಕ್ ಮಾಡಬೇಕಾಗಿಲ್ಲ ಅಂತಾಳೆ. ಎದುರಿಗಿರೋ ಲಾಯರ್ ಯಾರು ಅಂತ ಗೊತ್ತಾದರೆ ತಾನೇ ಹೇಗೆ ಪ್ರಿಪೇರ್ ಆಗೋದು ಅಂತ ಗೊತ್ತಾಗೋದು ಅಂತಾರೆ ಜಯರಾಜ್. ಸರ್, ನಿಮ್ಮ ಜೊತೆ ನಿಂತಿರೋದು ಯಾವುದೋ ಅಕ್ಷರ ಗೊತ್ತಿಲ್ಲದೆ ಇರೋ ಲಾಯರ್ ಅಲ್ಲ, JP ಪಾಟೀಲ್, ಸಿಟಿಲೇ ನಂಬರ್ 1 ಲಾಯರ್. ಯಾರ್ಯಾರಿಗೂ ಹೆದರ್ಕೊಂಡು ನಮ್ಮ ಅವನ ಮೇಲೆ ಅನುಮಾನ ಪಡಬೇಡಿ. ಅದು ಯಾರೇ ಎದುರೇ ನಿಂತರೂ ಗೆಲ್ಲೋದು ನಮ್ಮ ಅವನೇ, ಕೇಸು ನಿಮ್ಮ ಪರನೇ ಆಗುತ್ತೆ ಅಂತಾಳೆ ಬೃಂದಾ. ಆಗ ಬೈರಮಂಗ್ಲ ಬರ್ತಾ ಇರ್ತಾರೆ. ಏನಯ್ಯ, ಕೋರ್ಟಲ್ಲಿ ನನ್ನ ವಿರೋಧನೇ ನಿಲ್ಲುವಷ್ಟು ಕೊಬ್ಬ ನಿನಗೆ ಅಂತಾರೆ ಜಯರಾಜ್. ನೋಡಿ, ನಮಗೆ ನಮ್ಮ ಮಗು ಬೇಕು ಸ್ವಾಮಿ, ಅಷ್ಟೇ ನಾವು ಕೇಳ್ತಿರೋದು ಅಂತಾರೆ ಬೈರ. ಚೋಟುದ್ದ ಸಂಸಾರ, ಪುಟ್ಕೋಸಿ ಮಗಳು, ಅವಳನ್ನು ಹುಡ್ಕೋಕೆ ಲಾಯರ್ ಬೇರೆ ಕೇಡು, ಫೀಸ್ ಕೊಡಬೇಕಾದ್ರೂ ಕಾಸಿದೆಯಾ ನಿನ್ನ ಹತ್ರ ಅಂತಾರೆ ಜಯರಾಜ್. ನಮ್ಮ ಲಾಯರ್ ತುಂಬಾ ಒಳ್ಳೆಯವರು, ನಮ್ಮ ಕಷ್ಟನ ನೋಡಿ ಒಂದೇ ಒಂದು ಪೈಸೆ ತಗೊಳ್ದೆ ನಮಗೆ ಸಹಾಯ ಮಾಡ್ತಿದ್ದಾರೆ ಅಂತಾರೆ ಬೈರ ಹೆಂಡತಿ. ಈಗಿನ ಕಾಲದಲ್ಲೂ ಅಂಥ ಮಹಾನುಭಾವರು ಇದ್ರ ಅವನು ಉದ್ಧಾರ ಆದ ಹಾಗೆ ಅಂತಾರೆ ಜಯರಾಜ್. ಈಚೆ ರವಿ ಶೂನ ಭಾರ್ಗವಿ ಪಾಲಿಷ್ ಮಾಡಿ ಅವರಿಗೆ ಹಾಕ್ತಾಳೆ. ಆಗ ರವಿ ಮಗಳು ಕಾಲಿಗೆ ಮೆಟ್ಟನ್ನು ತಾನು ತೋರಿಸಿದ್ದನ್ನು ನೆನ್ಪು ಮಾಡ್ಕೋತಾರೆ. ಅಪ್ಪ, ಕಾಲ ಬದಲಾಗಿರ್ಬೋದು, ಆದರೆ ನೀವು ಹೇಳ್ಕೊಟ್ಟಿರೋ ಧ್ಯೇಯ ಬದಲಾಗಿಲ್ಲಪ್ಪ. ನೀವು ಕಷ್ಟ ಅದು ಇದು ಅಂತ ಏನು ಯೋಚನೆ ಮಾಡಿದೆ 25 ವರ್ಷದ ಹಿಂದೆ ಇದ್ರಲ್ಲ, ಅದೇ ಅಡ್ವೊಕೇಟ್ ರವೀಂದ್ರ ಭಟ್ಕಳಾಗಿ ಆರ್ಗ್ಯೂ ಮಾಡಬೇಕು, ಓಕೆನಾ? ನೀವು ಇಡೋ ಪ್ರತಿಯೊಂದು ಹೆಜ್ಜೆಯಲ್ಲೂ ನಿಮ್ಮ ಮಗಳು ನಿಮ್ಮ ಹಿಂದೆ ಇರ್ತಾಳಪ್ಪ. ನೀನು ಮತ್ತೆ ಕೋರ್ಟ್ಗೆ ಹೋಗ್ತಿದ್ಯಾ ಅಂತ ನನಗೆ ಅದೆಷ್ಟು ಖುಷಿ ಆಗ್ತಿದೆ ಗೊತ್ತಾ? ಈ ತರಹ ಕೋಟ್ ಹಾಕ್ಕೊಂಡು ಫೈಲ್ ಹಿಡ್ಕೊಂಡು ಟಕಟಕ ಅಂತ ಹೋಗ್ತಿದ್ರೆ ಒಳ್ಳೆ ಹೀರೋ ಥರ ಕಾಣಿಸ್ತೀಯಾ. ನೀನು ಈ ಥರ ನೋಡಬೇಕು, ನೀನು ಕೋರ್ಟಲ್ಲಿ ವಾದ ಮಾಡೋದನ್ನು ನೋಡಬೇಕು ಅಂತ ನಾನು ಅದೆಷ್ಟು ಆಸೆ ಪಟ್ಟಿದ್ದೆ ಗೊತ್ತಾ? ಇವತ್ತು ಅದೆಲ್ಲ ಆಸೆ ಕನಸು ನಿಜ ಆಗ್ತಾ ಇದೆ ಅಂತಾಳೆ ಭಾರ್ಗವಿ. ಇಷ್ಟೆಲ್ಲ ಕಷ್ಟ ಆದರೂ ನನ್ನ ಒಪ್ಪಿಸಿ ಕೋರ್ಟ್ಗೆ ಕರ್ಕೊಂಡು ಹೋಗ್ತಿದ್ಯಲ್ಲ ಪುಟ್ಟಿ ಅಂತಾರೆ ರವಿ. ಅಯ್ಯೋ, ಇದರಲ್ಲಿ ರಿಸ್ಕ್ ಏನಪ್ಪ ಬಂತು? ನನ್ನಪ್ಪ ಚೆನ್ನಾಗಿರಬೇಕು ಅಂತ ಅಂದ್ಕೊಳ್ಳೋದಪ್ಪ, ಇದೊಂಥರ ನನ್ನ ಪ್ರೀತಿ ಸ್ವಾರ್ಥ ಅಂತಾಳೆ ಭಾರ್ಗವಿ. ಇದು ಇದೆಯಲ್ಲ ನಿನ್ನ ಸ್ಥಾನ, ಅದು ಶ್ರದ್ಧೆಯಿಂದ ಬಂದಿರೋದು. ದ್ರೋಣಾಚಾರ್ಯರಿಗೆ ಏಕಲವ್ಯ ಬೆರಳನ್ನು ಕತ್ತರಿಸಿಕೊಟ್ಟನಂತೆ. ಇವತ್ತು ನೀನು ನಿನ್ನೆಲ್ಲ ಕಷ್ಟನ ತಡ್ಕೊಂಡು ನನ್ನನ್ನು ಮತ್ತೆ ಕೋರ್ಟ್ಗೆ ಕಳಿಸ್ತಿದ್ಯಾ. ನಾನು ಲಾಯರ್ ಆದ ಮೊದಲನೇ ದಿನ ನಮ್ಮ ಅಮ್ಮನ ಮುಂದೆ ನಿಂತಾಗ ಅವಳ ಮುಖದಲ್ಲಿ ಕಾಣಿಸ್ತಿತ್ತಲ್ಲ ಈ ಸುಖ, ಈ ಸಂತೋಷ, ಅದಿವತ್ತು ನಿನ್ನ ಮುಖದಲ್ಲೂ ಕಾಣ್ತಿದೆ ಭಾರ್ಗವಿ. ನೀನು ನನ್ನ ಅಮ್ಮ ಭಾರ್ಗವಿ ಅಂತಾರೆ ರವಿ. ರವೀಂದ್ರ ಭಟ್ಕಳವರೇ, ಎಮೋಷ್ನಲ್ ಆಗಬೇಡಿ, ಟೈಮ್ ಆಗ್ತಿದೆ, ಹೊರಡೋಣವಾ ಬನ್ನಿ ಅಂತ ಹೊರಗಡೆ ಬರ್ತಾರೆ. ಆಗ ರವೀಂದ್ರ ಭಟ್ಕಳ್ LLB ಅಂತ ಹಾಕಿರೋ ಬೋರ್ಡನ್ನು ನೋಡಿ ಖುಷಿಯಿಂದ ಥ್ಯಾಂಕ್ ಯು ಅರ್ಜುನ್ ಅಂತಾರೆ. ಆಲ್ ದಿ ಬೆಸ್ಟ್ ಮಾವ, ಒಳ್ಳೆಯದಾಗಲಿ ಅಂತಾನೆ ಅರ್ಜುನ್. ಪೂರ್ಣಿ, ಕಲ್ಪನಾ ಅಂತಾರೆ ರವಿ. ಆಲ್ ದಿ ಬೆಸ್ಟ್ ಅಪ್ಪ ಅಂತ ಅಪ್ಪನ ತಪ್ಕೋತಾಳೆ ಭಾರ್ಗವಿ. ಈಚೆ JP ಇನ್ಸ್ಪೆಕ್ಟರ್ ವಿಜಯ್ ಹತ್ರ, ನಿಜ ಹೇಳಿ ವಿಜಯ್, ಈ ಕೇಸಲ್ಲಿ ಜಯರಾಜ್ದೇನು ತಪ್ಪಿಲ್ಲ ತಾನೆ ಅಂತಾರೆ. ನಿಜ ಸರ್, ಈ ನನ್ನ ಮಕ್ಕಳಿಗೆ ದುಡ್ಡಿನ ಆಸೆಗೆ ಆ ಹೆಣ್ಮಗುನ ಮಾರ್ಕೊಂಡಿರ್ತಾರೆ ಅಂತಾನೆ ವಿಜಯ್. ವಿಷಯ ಗೊತ್ತಿಲ್ಲದೆ ಏನೇನೋ ಮಾತಾಡ್ಬಿಡಿ, ಅವರನ್ನು ಎಂಕ್ವೈರಿ ಮಾಡಿದ್ರೇನ್ರಿ ಅಂತಾರೆ JP. ಇಲ್ಲ ಸರ್ ಅಂತಾನೆ ವಿಜಯ್. ಸಂಧ್ಯಾ ಕೇಸಲ್ಲೂ ಅಷ್ಟೇ, ಚಿಕ್ಕ ಕೇಸು, ವಿಕ್ಕಿನ ಉಳಿಸ್ಬೇಕು ಅಂತ ಹೋರಾಡಿದೆ, ಆದರೆ ಅದು ರೇಪ್ ಆ್ಯಂಡ್ ಮರ್ಡರ್ಗೆ ಟರ್ನ್ ಆಗಿ ಸಂಧ್ಯಾ ಜೀವ ಕಳ್ಕೊತಾಳೆ ಅಂತ ಅಂದ್ಕೊಂಡಿರಲಿಲ್ಲ. ಪರಿಸ್ಥಿತಿ ಕೈಗೆ ಸಿಕ್ಕ ನಾನು ಕೆಟ್ಟವನಾಗಿರ್ಬೋದು, ಆದರೆ ಗೊತ್ತಿದ್ದು ತಪ್ಪು ಮಾಡಬಾರ್ದು. ಪ್ಲೀಸ್ ಟೆಲ್ ಮಿ ದ
ಟ್ರುತ್, ಆ ಜಯರಾಜ್ ಹೇಳ್ತಿರೋದು ನಿಜ ತಾನೇ ಅಂತಾರೆ JP. ಹೌದು ಸರ್, ಆ ಜಯರಾಜ್ ಬರೀ ರೋಡ್ ಕಾಂಟ್ರಾಕ್ಟರ್ ಅಷ್ಟೇ. ಅವ್ರ್ಯಾಕೆ ಸರ್ ಯಾರ್ಯಾರ್ದೋ ಮಗುನ ಕಿಡ್ನಾಪ್ ಮಾಡ್ತಾರೆ? ಈ ಕೂಲಿ ಅವ್ರ ಮಾತನ್ನೆಲ್ಲ ನಂಬೋಕೆ ಹೋಗಬೇಡಿ ಸರ್. ಜಯರಾಜ್ ಮೇಲೆ ಕೇಸ್ ಹಾಕಿ ದುಡ್ಡು ವಸೂಲಿ ಮಾಡಬೇಕು ಅಂದ್ಕೊಂಡಿದ್ದಾರೆ. ನಾನು ಒಂದು 4 ಕಾಸು ಮಾಡ್ಕೊಳ್ಳೋಣ ಅಂದರೆ ನನ್ನ ಮೇಲೂ ಕೇಸ್ ಹಾಕಿ ಕೋರ್ಟ್ವರೆಗೂ ತಂದಿದ್ದಾರೆ. ಆದರೂ ಇಷ್ಟು ಚಿಕ್ಕ ಕೇಸಿಗೆ ನೀವ್ಯಾಕೆ ಬರೋಕ್ಕೆ ಹೋದ್ರಿ ಸರ್? ನಿಮ್ಮ ಅಸಿಸ್ಟೆಂಟನ್ನು ಕಳಿಸಿದ್ರೆ ಸಾಕಾಗಿತ್ತಲ್ಲ ಅಂತಾನೆ ವಿಜಯ್. ಇವತ್ತು ನಾನು ಬಂದಿರೋದು ನಿಮಗೋಸ್ಕರ ಅಥವಾ ಜಯರಾಜ್ಗೋಸ್ಕರನೂ ಅಲ್ಲ, ನನಗೋಸ್ಕರ. ಈ JP ಕೇಸ್ ಗೆದ್ರೆ ಹಿಗ್ಗೋದು ಇಲ್ಲ, ಸೋತ್ರೆ ಕುಗ್ಗೋದು ಇಲ್ಲ ಅಂತ ತೋರ್ಸೋಕ್ಕೆ. ನಾನು ಒಂದು ಕೇಸ್ ಸೋತಿದ್ದೀನಿ. ಈಗ ನಾನು ಕೋರ್ಟ್ಗೆ ಬರಲಿಲ್ಲ ಅಂದರೆ JP ಭಾರ್ಗವಿಗೆ ಕೋರ್ಟಿಗೆ ಬರಲಿಲ್ಲ ಅಂತ ಆಡ್ಕೋತಾರೆ. ಅದನ್ನೇ ನಿಜ ಅನ್ನೋ ಥರ ಆ ಭಾರ್ಗವಿ ಕಡೆಯವರು ಡಂಗೂರನ್ನು ಸಾರ್ತಾರೆ. ತುಂಬ ವರ್ಷಗಳ ಹಿಂದೆ ಇಂಥದ್ದೇ ಒಂದು ಕೇಸ್ ಬಂದಿತ್ತು. ಭಾರ್ಗವಿ ಅಪ್ಪನ ಇದೇ ತರಹ ಕೇಸಿಂದ ಕೋರ್ಟಿಂದ ಆಚೆ ಹಾಕಿದ್ದೆ. ಸರಿ, ನೀವ್ಯಾಕ್ರಿ ಭಾರ್ಗವಿ ಅಂದ ತಕ್ಷಣ ಇಷ್ಟೊಂದು ಭಯ ಪಡ್ತಿದ್ದೀರಾ ಅಂತಾರೆ JP. ನೀವೇನೋ ಅವಳ ಅಪ್ಪನ ಕೋರ್ಟಿಂದ ಓಡಿಸ್ಬಿಟ್ರಿ, ಆದರೆ ಈ ಭಾರ್ಗವಿ ನಿಮ್ಮ ಮೇಲೆ ಜಿದ್ದು ಸಾಧಿಸೋಕೆ ಸಭೆ, ಸನ್ಮಾನ, ಕಾರ್ಯಕ್ರಮ ಅಂತ ಓಡಾಡ್ತಿದ್ದಾಳೆ. ಅದೇ ಸರ್ ನನಗೆ ಟೆನ್ಷನ್ ಆಗ್ತಾ ಇರೋದು. ಆದರೂ ಆ ಕೂಲಿಯವ್ರ ಹತ್ರ 3 ಹೊತ್ತು ಊಟ ಮಾಡೋಕ್ಕೂ ದುಡ್ಡಿಲ್ಲ. ಅವರಿಗೆ ಈ ಕೇಸ್ ಹಾಕೋಕ್ಕೆ ಹೇಗೆ ಧೈರ್ಯ ಬಂತು? ಇಲ್ಲದೇ ಇದ್ರ ಹಿಂದೆ ಯಾರೋ ಇರ್ತಾರೆ. ಒಂದು ವೇಳೆ ಭಾರ್ಗವಿ ಅಂತ ವಿಜಯ್ ಹೇಳುವಾಗ ಭಾರ್ಗವಿ ಅಲ್ಲೇ ಬರ್ತಾಳೆ. ಅವಳನ್ನು ನೋಡಿ ವಿಜಯ್ ಶಾಕ್ ಆಗ್ತಾನೆ. ಭಾರ್ಗವಿ ಅವರನ್ನು ನೋಡ್ತಾಳೆ. JPನೂ ಶಾಕ್ನಿಂದ ಭಾರ್ಗವಿನ ನೋಡ್ತಾರೆ. ಮಾವ ನೀವು ಅಂತಾಳೆ ಭಾರ್ಗವಿ. ಮತ್ತೆ ಬಂದ್ಯಾ? ಅಥವಾ ನಾನು ಯಾವ ಕೇಸ್ ತಗೋತೀನಿ ಅಂತ ಕಾಯ್ತಾ ಕೂತಿದ್ಯಾ? ಅಥವಾ ನನ್ನ ಅಪೋಸಿಷನ್ ಯಾರು ಅಂತ ಹುಡ್ಕೊಂಡು ಹೋಗಿ ಈ ಕೇಸ್ ತಗೊಂಡ್ಯಾ? ಈ ಸರ್ತಿ ನಾನು ಸೋಲ್ತೀನಿ ಅಂತ ಅಂದ್ಕೋಬೇಡ. ನಿನ್ನ ಲೆಕ್ಕ ಚುಕ್ತ ಮಾಡಿ ಕಳಿಸ್ತೀನಿ ಅಂತಾರೆ JP. ಇಲ್ಲ ಮಾವ, ನೀವು ತಪ್ಪು ತಿಳ್ಕೊಂಡಿದ್ದೀರಾ. ಬೈರಮಂಗಳ ಕೇಸ್ ಲಾಯರ್ ನಾನಲ್ಲ ಅಂತಾಳೆ ಭಾರ್ಗವಿ. ಅದೇ ಅಂದ್ಕೊಂಡೆ ಸರ್, ನಿಮ್ಮ ಎದುರಿಗೆ ನಿಲ್ಲೋ ಧೈರ್ಯ ಇವಳಿಗೆ ಎಲ್ಲಿದೆ ಅಂತ. ಸಂಧ್ಯಾ ಕೇಸಲ್ಲಿ ಅಕಸ್ಮಾತಾಗಿ ಗೆದ್ದಿದ್ದಾಳೆ ಅಂತ ಈಗಾಗಲೇ ಅರ್ಥ ಆಗಿರಬೇಕು. ಬದುಕೊಂಡೆ ಭಾರ್ಗವಿ. ಇಲ್ಲ ಅಂದಿದ್ರೆ ಅದೆಷ್ಟು ವರ್ಷದ ಹಿಂದೆ ಕೋರ್ಟಿಂದ ಓಡಿಸಿದ್ರಂತಲ್ಲ ನಿಮ್ಮ ಅಪ್ಪನ, ಅದೇ ರೀತಿ ಪಣ ತೊಟ್ಟು ನಿನ್ನನ್ನು ಕೋರ್ಟಿಂದ ಓಡಿಸ್ತಿದ್ರು ಅಂತಾರೆ ವಿಜಯ್. ಈ ಕೇಸನ್ನು ನಾನು ಆರ್ಗ್ಯೂ ಮಾಡ್ತಿಲ್ಲ ಅಂತ ಹೇಳಿದೆ, ಆದರೆ ಈ ಕೇಸ್ ತಗೊಂಡಿರೋದು ನಮ್ಮ ಕಡೆಯವರೇ ಅಂತಾಳೆ ಭಾರ್ಗವಿ. ಅಂದರೆ ಆ ಲಾಯರ್ ಅರ್ಜುನ ಅಂತಾರೆ JP. ಅಲ್ಲ, ಜೀವನ ಅನ್ನೋದು ಭೂಮಿ ಹಾಗೆ, ಒಂದು ಗೋಲು. ಒಂದು ಕಡೆಯಿಂದ ಹೊರಟ್ರೆ ಮತ್ತೊಂದು ಅದೇ ಜಾಗಕ್ಕೆ ಬಂದು ನಿಲ್ತೀವಿ. ಈ ಮಾತು 100ಕ್ಕೆ 100 ಸತ್ಯ. ಇವತ್ತು ನನಗೆ ಅರ್ಥ ಆಯಿತು ಮಾವ, ನೀವು ಹೇಳಿದ್ದು ನಿಜನೇ. ಹಳೆ ಲೆಕ್ಕ ಚುಕ್ತ ಆಗುತ್ತೆ ಅಂತಾಳೆ ಭಾರ್ಗವಿ. ಏನು ಹೇಳ್ತಿದ್ಯಾ ಅಂತಾರೆ JP. ನಿಮ್ಮ ಎದುರುಗಡೆ ವಾದ ಮಾಡೋಕ್ಕೆ ಹೊರಟಿರೋದು ಬೇರೆ ಯಾರೂ ಅಲ್ಲ, ಅಡ್ವೊಕೇಟ್ ರವೀಂದ್ರ ಭಟ್ಕಳ್ ಅಂತಾಳೆ ಭಾರ್ಗವಿ. ಆಗ ರವಿ ನಡ್ಕೊಂಡು ಬರ್ತಾರೆ. ಅವರನ್ನು ಶಾಕ್ನಿಂದ JP ನೋಡ್ತಾರೆ. JP ಮುಂದೆನೇ ನಿಂತ್ಕೋತಾರೆ ರವಿ ನೀನು ಅಂತಾರೆ JP. ಎಸ್ ಮೈ ಲರ್ನೆಡ್ ಫ್ರೆಂಡ್. ಈಗ ನಾನು ಬರೀ ರವಿ ಮಾತ್ರ ಅಲ್ಲ, ಅಡ್ವೊಕೇಟ್ ರವೀಂದ್ರ ಭಟ್ಕಳ್. ನನ್ನ ಮಗಳು ನನ್ನ ವಾಪಸ್ ಕರ್ಕೊಂಡು ಬಂದುಬಿಟ್ಲು ಅಂತಾರೆ ರವಿ. ಭಾರ್ಗವಿ, ಮೊದಲು ನೀ ನನ್ನ ವಿರುದ್ಧ ನಿಂತೆ, ಆಮೇಲೆ ನನ್ನ ಮಗನ ನನ್ನ ವಿರುದ್ಧ ಎತ್ಕಡ್ದೆ. ಈಗ ಇವನು ಬಾರ್ ಕೌನ್ಸಿಲ್ ಅಪ್ಲಿಕೇಶನ್ನ ರಿವೋಕ್ ಮಾಡಿಸಿ ಮತ್ತೆ ನನ್ನ ಎದುರಿಗೆ ತಂದು ನಿಲ್ಲಿಸಿದ್ಯಾ ಅಂತಾರೆ JP. ನಮ್ಮ ಅಪ್ಪ ಬೈರಮಂಗ್ಳಿಗೆ ನ್ಯಾಯ ಕೊಡಿಸ್ಬೇಕು ಅಂತ ಈ ಕೇಸ್ ತಗೊಂಡಿದ್ದು ನಿಜಾನೇ, ಆದರೆ ಇವ್ರ ವಿರುದ್ಧ ವಾದ ಮಾಡೋ ಲಾಯರ್ ನೀವೇ ಅಂತ ನಿಜವಾಗ್ಲೂ ಗೊತ್ತಿರಲಿಲ್ಲ ಮಾವ ಅಂತಾಳೆ ಭಾರ್ಗವಿ. ಗೊತ್ತಿದ್ದಿದ್ರೆ ಅಂತಾನೆ ವಿಜಯ್. ಒಂದು ಹೆಜ್ಜೆನೂ ಹಿಂದೆ ಇಡ್ತಿರ್ಲಿಲ್ಲ ಅಂತಾರೆ ರವಿ. ಹೆಜ್ಜೆ ಇಟ್ಟಾಗಿದೆ ಮಾವ, ಮತ್ತೆ ವಾಪಸ್ ಹೋಗೋ ಮಾತೇ ಇಲ್ಲ. ಇದು ವಿಧಿ ಆಡಿಸ್ತಾ ಇರೋ ಆಟ. ಯಾರು ಕೋರ್ಟಲ್ಲಿ ಅವರಿಗೆ ಅವಮಾನ ಮಾಡಿ ಆಚೆ ಕಳಿಸಿದ್ರು ಅವ್ರು ಮತ್ತೆ ನಿಮ್ಮ ಮುಂದೆ ಬಂದು ನಿಂತ್ಕೊಂಡಿದ್ದಾರೆ. ಈ ಕತೆ ಶುರುವಾಗಿದ್ದೆ ಅಲ್ಲಿಂದ ಅಲ್ವಾ? ಈಗ ಅದೇ ಕತೆ ಹೊಸ ಅಧ್ಯಾಯ. ಇದನ್ನೇ ಕಾಲಚಕ್ರ ಅನ್ನೋದು ಅಂತಾಳೆ ಭಾರ್ಗವಿ ಅಂತ ಕೂಗ್ತಾರೆ JP. ಕಿರ್ಚಬೇಡಿ, ಇದು ಕೋರ್ಟ್ ಆವರಣ ಅಂತಾಳೆ ಭಾರ್ಗವಿ. ಇನ್ನೇನಿದ್ರು ನಿನ್ನ ಮಾತು ಕೋರ್ಟ್ ಒಳಗಡೆ, ಲಾಯರ್ ಆಗಿ ಅಂತಾರೆ ರವಿ. ಭಾರ್ಗವಿ, ನೀನಿದೆಯಾ ಅಂತ ನಿಮ್ಮ ಅಪ್ಪ ಓವರ್ ಕಾನ್ಫಿಡೆಂಟ್ ಆಗಿದ್ದಾನೆ ಅಂತಾರೆ JP. ಅಪ್ಪ ಸೂಪರ್ ಅಪ್ಪ ನೀವು. ಇಷ್ಟು ದಿನ ನೀವು ನನ್ನ ಮಾತು ಕೇಳಿಸ್ಕೊತಿದ್ರಿ ಮಾವ, ಆದರೆ ಇನ್ಮೇಲೆ ನಮ್ಮ ಅಪ್ಪನ ಮಾತು ಕೇಳಿಸ್ಕೊಳ್ಳೋ ಸಮಯ. ಅಪ್ಪ ಸತ್ಯ ನಿಮ್ಮ ಕಡೆ ಇರುವಾಗ ಎದುರಿಗೆ ಯಾರೇ ಇದ್ದರೂ ಹೆದರ್ಕೊಳ್ಬೇಕಾಗಿಲ್ಲ. ಧೈರ್ಯವಾಗಿ ಹೋಗಿ ಬನ್ನಿ ಅಪ್ಪ ಅಂತಾಳೆ ಭಾರ್ಗವಿ. ಥ್ಯಾಂಕ್ ಯು ಪುಟಿ ಅಂತ ರವಿ ಹೋಗ್ತಾರೆ. ಭಾರ್ಗವಿನ ಅವ್ರ ಹಿಂದೆನೇ ಹೋಗ್ತಾ ನಿಂತ್ಕೊಂಡು JP ಸರ್, ಕಾಲಾಯ ತಸ್ಮೈ ನಮ ಅಂತ ಮುಂದೆ ಹೋಗ್ತಾಳೆ. ಶಾಕ್ನಿಂದ JP ನೋಡ್ತಾರೆ. ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತೆ. ಮುಂದಿನ ಸಂಚಿಕೆಗಾಗಿ ನಮ್ಮ ಚಾನಲನ್ನು ನೋಡಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಸಪೋರ್ಟ್ ಮಾಡೋದನ್ನು ಮರಿಬೇಡಿ.